ನಿಮ್ಮ ಮನೆ, ತೋಟ, ಕಚೇರಿಗ ರಕ್ಷಣೆಗಾಗಿ ಹಿಂದೆ CCTV ಅಳವಡಿಸಿಕೊಳ್ಳಿ. ವಿಶಾಲ್ CCTV. ಹೆಚ್ಚಿನ ವಿವರಗಳಿಗೆ 9663811815 ಸಂಪರ್ಕಿಸಲು ಕೋರಲಾಗಿದೆ. ನರೇಂದ್ರ ಫೌಂಡೇಶನ್ ಮತ್ತು ಬೆಂಗಳೂರಿನ ಮೊಬಿಲಿಟಿ ಇಂಡಿಯನ್ ಟೀಮ್ ಸಹಯೋಗದಲ್ಲಿ ಪಾವಗಡಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಶೇಷ ಚೇತನರಿಗಾಗಿ ಉಚಿತ ಸಾಧನ ಸಲಕರಣೆಗಳ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಗುರುವಾರ ಮತ್ತು ಶುಕ್ರವಾರ 2 ದಿನಗಳ ಕಾಲ ಈ ಒಂದು ವಿಶೇಷ ಚೇತನರ ಮಕ್ಕಳ ಸಾಧನ ಸಲಕರಣೆಗಳಿಗೆ ಅಳತೆಗಳನ್ನು ತೆಗೆದುಕೊಳ್ಳುವಂಥ ಈ ಒಂದು ಶಿಬಿರ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಈ ಒಂದು ಕಾರ್ಯಕ್ರಮದಲ್ಲಿ ನರೇಂದ್ರ ಫೌಂಡೇಶನ್ನ ಸಂಚಾಲಕರಾದ ಸುಧೀಂದ್ರ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನಮಸ್ಕಾರ, ಮಾತಾಡಿ ಸರ್. ನಮಸ್ತೆ, ನನ್ನ ಹೆಸರು ನಟರಾಜ್ ಅಂತ. ನಾವು ಮೊಬಿಲಿಟಿ ಇಂಡಿಯಾ ಬೆಂಗಳೂರಿಂದ ಬಂದಿದ್ದೀವಿ. ಸೊ ನಾವು ಈ ಕೃತಕ ಕಾಲು ಮತ್ತು ಕೃತಕ ಕೈ ಮತ್ತು ಕ್ಯಾಲಿಪರ್ಸ್ ಎಲ್ಲ ನಾವು ಮೆಷರ್ಮೆಂಟ್ ತೊಗೊಳಕ್ಕೆ ಬಂದಿದ್ದೀವಿ. ಒಂದು ನಮ್ಮ ಸಂಸ್ಥೆ ಕಡೆಯಿಂದ ಒಂದು ಅಡಿಪ್ ಅಂತ ಒಂದು ಸ್ಕೀಮ್ ಇದೆ, ಗೌರ್ಮೆಂಟ್ ಸ್ಕೀಮು. ಸೊ ಅದರ ಮೇಲೆ ನಾವು ಇಲ್ಲಿ ಮೆಷರ್ಮೆಂಟ್ ತೊಗೊಳಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಆರ್ಗನೈಸ್ ಮಾಡಿರೋ ನರೇಂದ್ರ ಫೌಂಡೇಶನ್, ಸುಧೀಂದ್ರ ಸರ್ ಮತ್ತು ಇನ್ನೂ ಕೆಲವು ಸರ್ ಅವ್ರ ಹೆಸರು DNA ಸಂಸ್ಥೆಯವರು ಆರ್ಗನೈಸ್ ಮಾಡಿದ್ದಾರೆ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ. ತುಂಬ ಜನ ಮಕ್ಕಳು ಬರ್ತಾ ಇದ್ದಾರೆ, ವಯಸ್ಸಾದವ್ರು ಬರ್ತಾ ಇದ್ದಾರೆ. ಯಾರು ಕಾಲೀಗ ಕೃತಕ ಕಾಲು ಕಟ್ಟಾಗಿದೆಯೋ ಅಂಥವರೆಲ್ಲ ಬರ್ತಾ ಇದ್ದಾರೆ. ಪಾಪ ಅವ್ರಿಗೆ ಬೇರೆ ಬೇರೆ ಕಡೆ ಎಲ್ಲ ತೊಗೊಂಡಿರ್ತಾರೆ, ಬಟ್ ಅದು ಅವ್ರಿಗೆ ಫಿಟ್ ಆಗಿರಲ್ಲ. ಸೊ ನಾವೇನು ಮಾಡ್ತೀವಿ, ಅವ್ರ ಮೆಜರ್ಮೆಂಟ್ ಪ್ರಕಾರ ನೋಡಿ ಅವ್ರಿಗೆ ಯಾವುದಾದ್ರೂ ಸೂಟ್ ಆಗುತ್ತೆ ಅಂತೇಳಿ ನಾವು ಡಿಸೈಡ್ ಮಾಡಿ ಒಳ್ಳೆಯ ಒಂದು ಮೆಜರ್ಮೆಂಟ್ ಎಲ್ಲ ತೊಗೊಂಡಿದ್ದೀವಿ. ನೆಕ್ಸ್ಟ್ ಒಂದು 2 ಮಂತ್ಸ್ ಆದಮೇಲೆ ಫಿಟ್ಮೆಂಟ್ ಇರುತ್ತೆ. ಥ್ಯಾಂಕ್ ಯು. ಓಕೆ, ರೈಟ್, ಥ್ಯಾಂಕ್ ಯು. ನಮಸ್ತೆ. ಇದು ನರೇಂದ್ರ ಫೌಂಡೇಶನ್ನು ಮತ್ತು ನಮ್ಮ ಪಾವಗಡ ತಾಲೂಕು ಪುನರ್ವಸತಿ ಕಾರ್ಯಕರ್ತರು, ಹಾಗೆಯೇ DNA ಅಂತ ರಾಜ್ಯ ಮಟ್ಟದ ಸಂಘ ಸಂಸ್ಥೆಗಳ ಒಕ್ಕೂಟ ಸಹಯೋಗದಲ್ಲಿ ಸಾಧನ ಸಲಕರಣೆಗಳ ತಪಾಸಣೆ ಮತ್ತು ಅಳತೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಿನ್ನೆ ಇವತ್ತು 2 ದಿನ ಒಟ್ಟು 60 ಜನರದ್ದು ಪಟ್ಟಿ ಮಾಡಿದ್ದೀವಿ, ಅಗತ್ಯ ಇರೋದು. ಅದ್ರ ಮೆಜರ್ಮೆಂಟ್ ಆಗ್ತಾಯಿದೆ. ವಿಶೇಷವಾಗಿ ಮಕ್ಕಳು ಗಮನ ಕೊಡ್ತಾ ಇದ್ದೀವಿ. 10 ವರ್ಷ ಒಳಪಟ್ಟು ಮಕ್ಕಳಿಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅವರು ತೊಂದರೆ ಕಡಿಮೆ ಮಾಡ್ಬೋದಾ, ಅಥವಾ ಅವ್ರ ಆರೈಕೆದಾರರಿಗೆ ಏನಾದರೂ ಕಷ್ಟ ಕಡಿಮೆ ಮಾಡ್ಬೋದಾ ಇದರಿಂದ. ಈಗ ಮಲ್ಕೊಂಡೇ ಇದ್ದರೆ ಬೆಡ್ ಸೋರ್ಸ್ ಎಲ್ಲ ಶುರುವಾಗ್ತವೆ, ಅದು ಆಗಬಾರ್ದು. ಈ ಥರ ಮಕ್ಕಳಿಗೆ ಸ್ಪೆಷಲ್ ಸೀಟನ್ನು ಕೊಟ್ಟು ಏನಾದರೂ ಕೂತ್ಕೊಳ್ಳೋ ವ್ಯವಸ್ಥೆ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಪ್ರಯತ್ನ ಆಗ್ತಾಯಿದೆ. ಇದೊಂದು ಮೆಜರ್ಮೆಂಟ್ ಈಗ ಆಗಿದೆ. ಇವತ್ತು ಮಧ್ಯಾಹ್ನವರೆಗೂ ಮುಗಿಯುತ್ತೆ ಇದು. ಅದಾದಮೇಲೆ ಒಂದು ತಿಂಗಳೊಳಗಡೆ ಮತ್ತೆ ವಾಪಸ್ ಬಂದವರು ಫಿಟ್ಮೆಂಟ್ ಮಾಡ್ತಾರೆ. ಇಲ್ಲೇ ಅವ್ರು ರೆಡಿ ಮಾಡ್ಕೊಂಬಂದು ಮಕ್ಕಳನ್ನ ಮತ್ತೆ ಇಲ್ಲೇ ಕರೆಸಿ, ದೊಡ್ಡವರೆಲ್ಲ ಮಕ್ಕಳಾಗಲಿ ಇಲ್ಲೇ ಕರೆಸಿ ಅವ್ರಿಗೆ ಫಿಟ್ ಮಾಡಿ ಓಡಾಡಿಸಿ ಅಥವಾ ಕೂತ್ಕೊಳ್ಳೋ ಬೇರೆ ಕೂರಿಸಿ ವ್ಯವಸ್ಥೆ ಮಾಡ್ಕೊಟ್ಟು ಹೋಗ್ತಾರೆ. ವಿಶೇಷ ಏನಂದರೆ ಇಲ್ಲಿ ಕೃತಕ ಕಾಲು, ಕೃತಕ ಕೈ, ಸ್ಪೆಷಲ್ ಸೀಟು ಬೇಕಿರೋರಿಗೆ, ಮತ್ತು ಕ್ಯಾಲಿಪರ್ ಅಂತ ಸ್ಟ್ರೆಂತ್ ಬರ್ಲಿಕ್ಕೆ ಕಾಲಿಗೆ ಹಾಕೊಂಡು ನಡೆಯೋಕೆ ಇದು ಮಾಡ್ತಾರೆ. ಅದು ಮೊಣಕಾಲು ಕೆಳಗಡೆ ಕೆಲವ್ರಿಗೆ ಹಾಕ್ತಾರೆ. ಆ ಥರದ್ದೆಲ್ಲ ಏನಾಗುತ್ತೆ ನೋಡಿ. ಇನ್ನೂ ಕೆಲವು ಮಕ್ಕಳಿಗೆ ಶೌಚಾಲಯಕ್ಕೆ ಹೋಗೋದ್ರೂ ಆಗಲ್ಲ, ಎತ್ಕೊಂಡು ಹೋಗೋ ಮಕ್ಕಳು ಅಂಥವ್ರಿಗೆ ಸ್ಪೆಷಲ್ ಸೀಟಲ್ಲೇ ಕೆಳಗಡೆ ಕಮೋಡ್ ಸಿಸ್ಟಮ್ ಮಾಡಿಕೊಡ್ತಾರೆ. ಸೊ ಆ ಥರದ್ದು ವ್ಯವಸ್ಥೆ ಮಾಡ್ತಾರೆ. ಈಗ ತಾಯಿಗೆ ಅಟ್ಲೀಸ್ಟು ಅಷ್ಟು ಮಟ್ಟಿಗಾದ್ರೂ ರಿಲೀಫ್ ಸಿಗಲಿ ಅನ್ನೋ ಕಾರಣಕ್ಕೆ ತಾಯಿಗೋ ತಂದೆ ಯಾರು ಮಾಡ್ತಾರೋ ಅವ್ರಿಗೆ, ಆರೈಕೆ ಮಾಡ್ತಾರೋ ಅವ್ರಿಗೆ ಶೌಚಾಲಯ ಮಾಡ್ಕೊಂಡ್ರೆ ಅದು ತೊಗೊಂಡೋಗಿ ಬಕೆಟ್ ಮಾತ್ರ ಕೆಳಗಡೆ ಕೊಟ್ಟಿರ್ತಾರೆ, ರಿಮೂವ್ ಮಾಡಿ ಅದನ್ನು ವಾಶ್ ಮಾಡ್ಕೊಂಡು ಮತ್ತೆ ಫಿಟ್ ಮಾಡ್ಬೋದು. ಆ ಥರ ವ್ಯವಸ್ಥೆಗಳು ಮಾಡೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ಥರ ತುಂಬ ಅಗತ್ಯ ಇದೆ ತಾಲೂಕಲ್ಲಿ. ಸಮುದಾಯ ಆಧಾರಿತ ಕಾರ್ಯಕ್ರಮ ಅಡಿಯಲ್ಲಿ ಮಾಡುವಾಗ ವರ್ಷಕ್ಕೊಂದು ಈ ಥರದ್ದು ಶಿಬಿರ ಆದರೆ ಅಗತ್ಯ ಇರೋರಿಗೆ ಸಿಗ್ತಾ ಇರುತ್ತೆ. ಆವಾಗ ಅವರು ಮೊಬಿಲಿಟಿ ಚೆನ್ನಾಗಿದ್ದರೆ ಚೆನ್ನಾಗಿ ಓಡಾಡ್ಕೊಂಡು ಕೆಲಸ ಮಾಡ್ಕೋತಾರೆ ಅನ್ನೋದು ಒಂದು ಅನುಭವ. ಅದಕ್ಕೆ ಇದೆಲ್ಲ ಟೋಟಲಿ ಫ್ರೀನಾ, ಇಲ್ಲ ಏನಾದರೂ ಅಮೌಂಟ್ ಕಟ್ಟಬೇಕು ಅವರು? ಇಲ್ಲ, ಇವಾಗೇನು ನಾವು ಇದಕ್ಕೆ ಚೆಕಪ್ಗೆ ಅಳತೆಗೇನೋ ಅಮೌಂಟ್ ಏನು ಫಿಕ್ಸ್ ಮಾಡಿಲ್ಲ. ಅವ್ರು ಮೆಟೀರಿಯಲ್ ರೆಡಿ ಆದಾಗ ಸುಮ್ಮನೆ ಒಂತಿಕೆ ಅಂತ ಒಂದು ಸ್ವಲ್ಪ ಫಿಕ್ಸ್ ಮಾಡ್ತಾರೆ ಅವರು. ಈಗ 15-20 ಸಾವಿರ ರೂಪಾಯಿ ಮೆಟೀರಿಯಲ್ ಕೊಡುವಾಗ ಒಂದು 800 1,000 ಒಂತಿಕೆ ಅಂತ ಕೇಳ್ತಾರೆ. ಅದು ಇರುತ್ತೆ. ಅದ್ರದ್ದು ಇವಾಗೇನು ಸದ್ಯಕ್ಕೆ ಮಾತಾಡಿಲ್ಲ. ಈಗ ಅಗತ್ಯ ಇರೋದನ್ನು ಫಸ್ಟ್ ಗುರುತಿಸಿ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಗೆ ಮುಂದೆ ಕೂಡ ಈ ಥರದ್ದು ಶಿಬಿರಗಳಿಗೆ ತುಂಬ ಖರ್ಚು ಬರ್ತವೆ. ಈಗ ಸ್ಪಾನ್ಸರ್ ಹಿಡಿದು ಮಾಡ್ತಾ ಇದ್ದೀವಿ. ಸೊ ತಾಲೂಕು ಆಡಳಿತ ವತಿಯಿಂದ ಕೂಡ ನಮ್ಮ 5% ಅಲ್ಲ ಇದರಲ್ಲಿ ಕ್ಯಾಂಪ್ಗೆ ಒಂದು ವರ್ಷಕ್ಕೊಂದು ಹಾಕ್ಕೊಂಡ್ರೆ 15 ಫೈನಾನ್ಸ್ ಅಂತ ಬರುತ್ತೆ ಸರ್. ಅದರಲ್ಲಿ ಬೇಕಾದ್ರೆ ನಾವು ಇದರ ಶಿಬಿರಗಳು ಹಾಕ್ಕೋಬೋದು. ಸೊ ಒಂದು ಸ್ವಲ್ಪ ಹಾಕ್ಕೊಂಡ್ರು ತಾಲೂಕೊಂದು ನಮಗೆ ವರ್ಷಕ್ಕೊಂದು ಸರಿ ಅನುಕೂಲ ಆಗುತ್ತೆ. ಇದೆಲ್ಲ ಮೆಟೀರಿಯಲ್ ರೆಡಿ ನನ್ನ ಪ್ರಕಾರ ಒಂದು 8 ರಿಂದ 10 ಲಕ್ಷ ರೂಪಾಯಿ ಮೆಟೀರಿಯಲ್. ಸೊ ಅಷ್ಟಾಗಬೇಕು ನಮ್ಮದು ಅಂದಾಜು ಅನುಭವದ ಪ್ರಕಾರ. ಅದು ಒಂದು ವಾರದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಅವರು ವಾಪಸ್ ಹೋಗಿ ಅದೆಲ್ಲ ಕಾಸ್ಟೆಲ್ಲ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾರೆ. ಓಕೆ ಸರ್. ಸೊ ನಮಸ್ಕಾರ. ಈಗ ತಾಲೂಕ್ ಪಂಚಾಯತಿಯಿಂದ ಇವರು ಅಂಗವಿಕಲರಿಗೆ ಗ್ರಾಮ ಪಂಚಾಯತಿಗಳಲ್ಲಿ ವಿಶೇಷ ಅನುದಾನ ನಿಧಿ ಏನಾದರೂ ಅದನ್ನು ಮಂಜೂರು ಮಾಡಿಸ್ಲಿಕ್ಕೆ ಆಗುತ್ತಾ ಅಂತ? ಸರ್ ನಮಸ್ತೆ.
ಸರ್ಕಾರದಿಂದ ಯಾವುದೋ ವಿಶೇಷ ಚೇತನಕ್ಕೆ ಕೊಟ್ಟು ಯಾವುದೇ ಅನುದಾನಗಳು ಲಭ್ಯ ಇಲ್ಲ ಸರ್. ಬಟ್ ಏನು ನಮಗೆ ಅನುದಾನ ಕೊಡ್ತಾರೆ 50% ಆಗಿರ್ಬೋದು ಮತ್ತು ತಾಲೂಕು ಪಂಚಾಯತಿ ಅನಿರ್ಬಂಧಿತ ಅನುದಾನ ಆಗಿರ್ಬೋದು, ಅದರಲ್ಲಿ 5% ಅನುದಾನವನ್ನು ವೆಚ್ಚ ಮಾಡಲಿಕ್ಕೆ ಅವಕಾಶ ಇದೆ. ಸರ್ಕಾರದ ಏನು ಮಾರ್ಗಸೂಚಿಯಂತೆ ಯಾವುದೇ ವೈಯಕ್ತಿಕ ಫಲಾನುಭವಿಗಳಿಗೆ ಕೊಡಲಿಕ್ಕೆ ಅವಕಾಶ ಇಲ್ಲ. ಬಟ್ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅವರಿಂದ ವಿಶೇಷವಾಗಿ ಏನು ಆದೇಶವನ್ನು ಮಾಡಿಸ್ಕೊಂಡು ಬಂದಲ್ಲಿ ಅದಕ್ಕೆ ನಾವು ಇವಾಗ ಯಾವಾಗಲೂ ಕೂಡ ನಾವು ಸಹಕಾರವನ್ನು ಸಂಪೂರ್ಣವಾಗಿ ಕೊಡಲಿಕ್ಕೆ ನಾವು ತಯಾರಿದ್ದೇವೆ. ಏನು ಜಿಲ್ಲಾ ಪಂಚಾಯತಿಯಿಂದ ಒಂದು ಆದೇಶ ಮಾಡ್ಕೊಂಡು ಬಂದರೆ ನಮ್ಮ ತಾಲೂಕು ಪಂಚಾಯತಿ ಅನಿರ್ಬಂಧಿತ ಅನುದಾನ ಆಗಿರ್ಬೋದು, 15 ಹಣಕಾಸು ಯೋಜನೆ ಏನು ಗ್ರಾಮ ಪಂಚಾಯತಿ ಬಿಡುಗಡೆ ಆಗುತ್ತೆ ಅವರಿಗೆ ಒಂದು ನಾವು ಕೂಡ ಡೈರೆಕ್ಷನನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಬಿಟ್ಟು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ ಅವರು ಹಾಗೂ ನಮ್ಮ ತಾಲೂಕು ಪಂಚಾಯತ್ ವತಿಯಿಂದ ಸಂಪೂರ್ಣ ಸಹಕಾರವನ್ನು ನಾವು ಕೊಡಲಿಕ್ಕೆ ರೆಡಿ ಇದೀವಿ ಸರ್ ಅಂತ ಬಿಟ್ಟು ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ಓಕೆ, ರೈಟ್. ಈ ಒಂದು ಶಿಬಿರದಲ್ಲಿ ಮೊಬಿಲಿಟಿ ಇಂಡಿಯನ್ ಟೀಮ್ನ ಸುಧಾಕರ್, ನಟರಾಜ್, ಜಾನ್, ಸೂರ್ಯ, ನಿರ್ಮಲಾ, MRFW, ಬೈಲಾರಪ್ಪ, ಆದಿಲಕ್ಷ್ಮಿ ಸೇರಿದಂತೆ ಮತ್ತಿತರ ಅಂಗವಿಕಲ ಒಕ್ಕೂಟದ ಪದಾಧಿಕಾರಿಗಳು ಹಾಜರಿದ್ದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತಿನಲ್ಲಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.